ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಚನಾ ಹೆಗಡೆ. ವೆಲ್ಕಮ್ ಟು ಅವರ್ ಚಾನೆಲ್. ಯೂನಿಕಾಸ್ಟ್ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಚಾನೆಲ್ ಅನ್ನ ನಾವು ಶುರು ಮಾಡ್ತಾ ಇದ್ದೀವಿ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇಂದ, ಯೂನಿವರ್ಸಿಟಿ ಆಫ್ ಮೈಸೂರು. ಇವತ್ತಿನ ನಮ್ಮ ಮೊದಲನೇ ಎಪಿಸೋಡ್ಗೆ ನಮ್ಮ ಮೊದಲನೇ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಲಿ ಅನ್ನೋದೇ ನನಗೆ ಕನ್ಫ್ಯೂಷನ್. ಒಂದು ಆಕ್ಟರ್ ಅಂತ ಮಾಡ್ಲಾ, ಮಿಮಿಕ್ರಿ ಆರ್ಟಿಸ್ಟ್ ಅಂತ ಮಾಡ್ಲಾ, ಡಾನ್ಸರ್ ಅಂತ ಮಾಡ್ಲಾ, ಸಿಂಗರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಲಾ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ನಮ್ಮ ಜೊತೆ ಇದ್ದಾರೆ ನಮ್ಮ ಮೈಸೂರಿನ ಹೆಮ್ಮೆಯ ಮಿಮಿಕ್ರಿ ಶ್ಯಾಮ್ ಅವರು. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಸರ್. ಸೊ ನಾನು ಮೊದಲನೇದಾಗಿ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಚೈಲ್ಡ್ಹುಡ್ ಇಂದ ನಮ್ಗೆ ತಿಳಿಸ್ಕೊಳ್ಳಿ. ಹೇಗೆ ನೀವು ಬೆಳೆದು ಬಂದ ದಾರಿ ಹೇಗಿದೆ, ಮತ್ತೆ ನೀವು ಈಗ ಏನು ಮಿಮಿಕ್ರಿ ಶ್ಯಾಮ್ ಆಗಿ ನಿಮ್ಮ ಒಂದು ಕೋಟೆ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮ ಚೈಲ್ಡ್ಹುಡ್ ಹೇಗೆ ಹೆಲ್ಪ್ ಆಯ್ತು, ಅಥವಾ ಆ ಜರ್ನಿಯಿಂದ ನೀವು ಏನ್ ಕಲ್ತ್ಕೊಂಡ್ರಿ? ಅಂದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಮಿಮಿಕ್ರಿ ಮಾಡ್ಬೇಕಂತ ಮಾಡಿಲ್ಲ, ಅಚಾನಕ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸೊ ಬೇರೆ ಗೋಲ್ ಇತ್ತ ನಿಮ್ಗೆ? ನನ್ಗೆ ಪೊಲೀಸ್ ಆಗ್ಬೇಕು, ಪೈಲಟ್ ಆಗ್ಬೇಕಂತ ಅವಾಗಿಂದ ಇಷ್ಟ ಆಯ್ತು, ಆರ್ಮಿಗೆ ಹೋಗ್ಬೇಕಂತ ಇಷ್ಟ ಆಯ್ತು. ಸೊ ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೇಕಿದ್ರೆ ಪಕ್ಕ ಪೊಲೀಸ್ ಆಗ್ತಾ ಇದೆ. ಸೊ ನನಗೆ ಹಿಂಗೆ ನನ್ನ ಲೈಫ್ ಮಿಮಿಕ್ರಿ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಪ್ರಾಣಿ ಪಕ್ಷಿಗಳು ಹಸು ತರ ಎಲ್ಲ ಇಮಿಟೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ಗೆ ಯಾವಾಗ ನನಗೆ ಮಿಮಿಕ್ರಿ ಅಂತ ನನಗೆ ಮಾಡಿದ್ಮೇಲೆ ಅದು ಮಿಮಿಕ್ರಿ ಅಂತ ಅನ್ಸಿದ್ದು. ನನಗೆ ಹಸು ತರ ಹೋಗೋದು, ಮಗು ತರ ಆಗೋದು, ಈ ತರ ಸಣ್ಣ ಪುಟ್ಟ ಸಾಂಗ್ಸ್ಗಳನ್ನ ನಾನು ಮಾಡ್ತಾ ಇದ್ದೆ. ಸೊ ನಾನು ಹಸು ತರ ನಾನು ಹೋಗಿದ್ದಕ್ಕೆ ಇನ್ನೊಂದು ಕರು ರಿಯಾಕ್ಟ್ ಮಾಡ್ತು. ಸೊ ಕರುದು ನಾನು ಮಿಮಿಕ್ರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹಸು ರಿಯಾಕ್ಟ್ ಮಾಡ್ತು. ನಾನು ಯಾಕೆ ಇದೇ ತರ ಕಲಿಬಾರ್ದು ಅಂತ ಹೇಳಿ ಸೊ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದೆ. ಮಾಡಿದ ತಕ್ಷಣ ಒಂದು 7-8 ತರ ಮಿಮಿಕ್ರಿ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ ವೆನ್ ಐ ವಾಸ್ 7 years, ಅಂದ್ರೆ ನಾನು 7th ಅಂದ್ರೆ 7ನೇ ಕ್ಲಾಸ್ ಓದ್ತಾ ಇದ್ದೆ. ಸೊ ಅವಾಗ 7ನೇ ಕ್ಲಾಸ್ ಅಲ್ಲಿ ಓದ್ತಿದ್ದಾಗ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ. ಸೊ ಪ್ರತಿಭಾ ಕಾರಂಜಿಲಿ ಈ ತರ ಸಣ್ಣ ಪುಟ್ಟ ಮಿಮಿಕ್ರಿ ಮಾಡ್ತಿದ್ದಾಗ ಸಗಾಮಿರಿ ಮಿಸ್ ಅಂತ ಹೇಳಿದ್ರು ಸ್ಕೂಲ್. ಸೊ ಅವ್ರು ಹೇಳಿದ್ರು, ಇಲ್ಲ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ, ನೀನು ಹೋಗು ಅಟೆಂಡ್ ಮಾಡು ಈ ತರ ಪ್ರತಿಭಾ ಕಾರಂಜಿ ಈ ತರ ಎಲ್ಲ ಇದೆ ಅಂತ ಹೇಳಿದಾಗ ಮಿಮಿಕ್ರಿ ಅಂತ ಸ್ಪರ್ಧೆಗೆ ಕಳಿಸ್ತಾರೆ. ಫಸ್ಟ್ ಟೈಮು ನೀವು ನಂಬ್ತಿರೋ ಬಿಡ್ತೀರ, ಫಸ್ಟ್ ಟೈಮ್ ಓದಾದ್ರೆ ನನಗೆ 3rd place ಬಂತು. ಸೊ ಹಾಗೆ ಹೋಗ್ತಾ ಹೋಗ್ತಾ 2nd place ಬಂತು. ಹೈಸ್ಕೂಲಿಂದ ಶುರು, ಶಾರದಾ ಹೋಗ್ಬಿಟ್ಟು ನಾನು ಹೈಸ್ಕೂಲ್. ಸೊ ಅವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ನಾನು ಮಿಮಿಕ್ರಿನ. ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವಾಗ ನಾನು 3-4 ಮಿಮಿಕ್ರಿಯಿಂದ ಒಂದು 20-25 ತರ ಸೌಂಡ್ಸ್ ಗಳನ್ನ ಕಲ್ತ್ಕೊಂಡೆ. ಸೊ ಅವಾಗೆಲ್ಲ ಫಿಲಮ್ ಆಕ್ಟರ್ಸ್ ಎಲ್ಲ ಬರ್ತಾ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡಿದೆ, ಕಲ್ತ್ಕೊಂಡು ಹೋಗ್ತಾ ಹೋಗ್ತಾ ಯಾವುದೇ ಒಂದು ಪ್ರತಿಭಾ ಕಾರಂಜಿ ಮಿಮಿಕ್ರಿ ಕಾಂಪಿಟೇಷನ್ ಹೋದ್ರು ಎಲ್ಲ ಕಡೆ ಫಸ್ಟ್ ಪ್ಲೇಸ್. ಮೋರ್ ದೆನ್ ನಾನು ಒಂದು 20-25ರಿಂದ ಎಲ್ಲರಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ, ಅಂದ್ರೆ ಪ್ರತಿಭಾ ಕಾರಂಜಿಗೆ. ಸೊ ಅವಾಗ ನಮ್ಮ ಸ್ಕೂಲ್ ಒಂದು ಹೆಸರು ಬಂತು. ಅವಾಗ ಮಿಮಿಕ್ರಿ ಶ್ಯಾಮ್ ಅಂತ ಒಂದು ಸ್ವಲ್ಪ ಹೆಸರು ಸ್ಟಾರ್ಟ್ ಆಯ್ತು. ಸೊ ನನಗೆ ಕಾನ್ಫಿಡೆಂಟ್ ಇತ್ತು ಎಲ್ಲವನ್ನೂ ನಾನು ಗೆದ್ಕೊಂಡ್ ಬರ್ತೀನಿ ಅಂತ. ಸೊ ಈ ತರ ನನ್ನ ಲೈಫ್ ಶುರು ಆಗಿತ್ತು. ಬಟ್ ನನ್ಗೆ ಗೊತ್ತಿರಲಿಲ್ಲ ನಾನು ಮಿಮಿಕ್ರಿ ಆರ್ಟಿಸ್ಟ್ ಆಗ್ತೀನಿ ಅಂತ. ಸೊ ಟ್ಯಾಲೆಂಟ್ ಎಲ್ರಿಗೂ ಒಳ್ಳೆಯಲ್ಲ ನೋಡಿ. ಸೊ ಹಂಗಾಗಿ ಅಲ್ಲಿಂದ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಎನ್ಕರೇಜ್ ಮಾಡ್ತಿದ್ರ ಸರ್, ನೀವು ಈ ತರ ಮಿಮಿಕ್ರಿ ಮಾಡ್ತೀರಾ ಅಂತ ಗೊತ್ತಾದ ತಕ್ಷಣ ಮತ್ತೆ ಅದ್ ಮಾಡಿ ಇದ್ ಮಾಡೋ ಆ ತರ ಎಲ್ಲ ಇರ್ತಿತ್ತ ಅವಾಗ? ಅಂದ್ರೆ ಕೆಲವರು ಸಿಕ್ಕಾಬಟ್ಟೆ ಕೋಳೆ ಕೊಡೋರು. ಅಂದ್ರೆ ನನಗೆ ಹಂಗ್ ಮಾಡ್ತೀನಿ, ಹಂಗ್ ಮಾಡ್ತೀಯ ನೀನ್, ಅದೆಲ್ಲ ಇದೆಲ್ಲ ಅಂತ ಸುಮಾರು ಜನ ನನ್ನ ರೇಕ್ಸೆ ಸ್ಟಾರ್ಟ್ ಮಾಡಿದ್ರು. ಇನ್ ಕೆಲವರು ನನಗೆ 100% ಅಲ್ಲಿ ಒಂದು 75% ಸಪೋರ್ಟ್ ಮಾಡಿದೆ. ಇನ್ 25% ನನಗೆ ಹೇಳ್ತಿಲ್ಲ. ಸೊ ಇವ್ನ ಏನ್ ಮಾಡ್ತಾನೆ, ಹಂಗಾಗಲ್ಲ ಇದಾಗಲ್ಲ. ಬಟ್ 25% ನಾನು ತುಂಬಾ ಪಾಸಿಟಿವ್ ತಗೊಂಡೆ, 75% ನಾನು ಬ್ಲೆಸ್ ಆಗಿ ತಗೊಂಡೆ. ಸೊ ಆ 25% ಏನ್ ನನ್ನ ಹೇಳಿಸ್ತಿದ್ರು ಅವ್ರಿಗೆಲ್ರಿಗೂ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಕಾಂಪಿಟೇಷನ್ ಮೇಲೆ ಹೋಗಿ ನಂಗೆ ಪ್ಲೇಸ್ಮೆಂಟ್ ಬಂದಿದ್ದಾಗೆಲ್ಲ ತಗೊಂಡೋಗಿ ತೋರಿಸ್ತಾ ಇದೆ, ಶೋ ಮಾಡ್ತಾ ಇದ್ದಾರೆ ನೋಡಿ ಹೆಂಗಿದ್ದೀವಿ. ಸೊ ಹಂಗಾಗಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಿಮಿಕ್ರಿ ಅನ್ನೋದು ಯಾವಾಗ ಮಿಮಿಕ್ರಿ ಆರ್ಟಿಸ್ಟ್ ಆಗ್ತಾನೆ ಅಂದ್ರೆ ನೈಜವಾದ ಮಿಮಿಕ್ರಿ ಆಡಿಯನ್ಸ್ ತಗೋಬೇಕು. ಇದು ಮಿಮಿಕ್ರಿನ ಇಲ್ವಾ ಅಂತ ಆಡಿಯನ್ಸ್ ತಗೋಬೇಕು. ಸೊ ಹಂಗಾಗಿ ಯಾವುದೇ ಕಾಂಪಿಟೇಷನ್ ಹೋದ್ರು ನನಗೆ ಅವಾಗ ಕಾಂಪಿಟೇಷನ್ ಅಂದ್ರೆ ಒಂಥರ ಎಕ್ಸಾಮ್ ಬರ್ತಿದ್ದಾಗ ನಾನು ಅಷ್ಟು ಸ್ಟಡಿ ಆಗ್ತೀನಿ ನನಗೆ ಗೊತ್ತಿಲ್ಲ. ಮಿಮಿಕ್ರಿ ಕಾಂಪಿಟೇಷನ್ ಅಂತ ಬಂದಾಗ ಸಿಕ್ಕಾಬಟ್ಟೆ ಸ್ಟಡಿ ಆಗುತ್ತೆ, ಸಕ್ಕದಾಗಿ ಹಂಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಂಗೆ ನನ್ನ ಲೈಫ್ ಜರ್ನಿ ಶುರು ಆಗುತ್ತೆ. ಒಂದ್ಸಲ ನನಗೆ ಅರ್ಜುನ್ಚಿನ್ಗಿರಿಗೆ ಹೋದಾಗ ಒಂದು ಮಗು ತರ ಸ್ಟಾರ್ಟ್ ಮಾಡಿದೆ. ಎಲ್ಲೂ ಮಗು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿದೆ. ಸೊ ಆ ತರ ಮಿಮಿಕ್ರಿ ಮಾಡ್ತಾರೆ. ನೀವು ಹಂಗೆ ಹೇಳಿದ್ರಿ ಎಕ್ಸಾಮ್ ಬಂದಾಗ ಅಷ್ಟು ಪ್ರಿಪೇರ್ ಆಗ್ತಿರ್ಲಿಲ್ಲ ಅಂತ. ಸೊ ಸ್ಟೂಡೆಂಟ್ ಆಗಿ ಹೇಳಿದ್ರಿ ನೀವು, ಫಸ್ಟ್ ರ್ಯಾಂಕ್ ಸ್ಟೂಡೆಂಟಾ ಅಥವಾ ಯಾವ ತರ ನೀವು? ನನ್ನ ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನನ್ನ 6th ಸ್ಟ್ಯಾಂಡರ್ಡ್ ಓದ್ತಾ ಇರೋವರೆಗೂ
ಚೆನ್ನಾಗಿ ಓದ್ತಾರೆ. 7th ಇಂದ ಸ್ವಲ್ಪ ಆರ್ಟಿಸ್ಟ್ ಆದ್ಮೇಲೆ ಸ್ವಲ್ಪ ಓದ್ರಲ್ಲಿ ಡಲ್ ಆದ್ರೆ, ಬಟ್ ಆದ್ರೂ ಎಲ್ಲ ಫಸ್ಟ್ ಅಟೆಂಪ್ ಅಲ್ಲೇ ಪಾಸ್ ಆಗಿದ್ದೀನಿ. ಸೊ ಹಂಗಾಗಿ ಏನ್ ಮಾಡಿದೆ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಸಿಕ್ಕಾಬಿಟ್ಟೆ ಕ್ವಾಟ್ಲರ್ ಮಾತಾಡದೆ ಇರಕ್ಕಾಗಲ್ಲ. ನಾನು ಅವಾಗ್ಲಿಂದ ನಮ್ಮ ಊರಿಗೆ ಹೋಗ್ಲಿ, ನಮ್ಮ ಮನೇಲಿ ಇರ್ಲಿ, ಸ್ವಲ್ಪ ಈಗ ಹಳ್ಳಿ ಕಡೆ ಹೋದಾಗ ಹಳ್ಳಿಗೆ ಅಡ್ಜಸ್ಟ್ ಆಗೋದು, ಸಿಟಿ ಕಡೆ ಆಗೋದು ಸಿಟಿ ಆಗೋದು. ನನಗೆ ಒಬ್ರು ನೋಡ್ರೆ ಒಬ್ರು ನೋಡ್ತಾ ಇದಾರೆ, ಅವ್ರು ಮಾತಾಡ್ತಾರೆ, ಅವ್ರ ಶೈಲಿನ ನಾನು ಕಾಪಿ ಮಾಡ್ಬೇಕು ನನ್ಗೊಂದು ಇಷ್ಟ. ಈಗ ಕೊಳ್ಳೇಗಾಲದವ್ರಿಗೆ ಮಾತಾಡ್ತಾರೆ, ಚಾಮರಾಜನಗರದವ್ರಿಗೆ ಮಾತಾಡ್ತಾರೆ, ಮಂಡ್ಯದವ್ರಿಗೆ ಮಾತಾಡ್ತಾರೆ. ಸೊ ಇಮಿಟೇಟ್ ಮಾಡ್ಬೇಕಂತ ಇಷ್ಟ. ಓಲಾ ಬಲ ಬಲ ಅದು ಬಲ ಇದು ಬಲ, ಸರಿ ಲೈಕ್ ಈ ತರ ನನ್ಗೆ ಇಷ್ಟ. ಸೊ ಹಂಗಾಗಿ ನಾನು ಏನ್ ಮಾಡಿದೆ, ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೂಪರ್ ಸರ್. ಸೊ ನಾನು ಅದೇ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಹೇಗೆ ನಿಮ್ಮ ಮಿಮಿಕ್ರಿ ಜರ್ನಿ ಶುರುವಾಯಿತು ಅಂತ ಅದನ್ನು ನಾವು ತಿಳಿಸ್ಕೊಟ್ಟಿದ್ದೀರಾ. ಇವಾಗ ಸುಮಾರು ವರ್ಷಗಳಿಂದ ನೀವು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಆಸ್ ಎ ಕರಿಯರ್. ಸೊ ಎಷ್ಟು ವರ್ಷದ ಜರ್ನಿ ಆ್ಯಂಡ್ ಈ ಜರ್ನಿ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ವಾಸ್ ಇಟ್ ಬ್ಯೂಟಿಫುಲ್ ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲಾನು ಇದೆ? ಸೊ ಆ ಜರ್ನಿ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ನನಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ನಮ್ಮ ಮನೇಲಿ ಅಂದ್ರೆ ಓದ್ಬೇಕು ಅಂತ. ಓಕೆನಾ, ಟೀಚರ್ ಆಗಿ ಅಮ್ಮ ನನ್ನ ಮಗ ಓದ್ಬೇಕು, ಲೈಫಲ್ಲಿ ಒಂದು ಸೆಟ್ಲ್ ಆಗ್ಬೇಕು, ಎಲ್ರ ತರನು ನನ್ನ ಮಗ ಸೆಟ್ಲ್ ಆಗ್ಬೇಕು ಅನ್ನೋ ಒಂದು ಕನಸು. ಯಾಕಂದ್ರೆ ಅಪ್ಪ ಅಮ್ಮನ ಕನಸನ್ನ ಈಡೇರಿಸೋದು ಅವರ ಮಕ್ಕಳ ಅತಿ ಕರ್ತವ್ಯ ಆಗಿತ್ತು. ಸೊ ಹೆಂಗೆ ಅಂತಂದ್ರೆ, ನನ್ನ ಲೈಫಲ್ಲಿ ಆರ್ಟಿಸ್ಟ್ ಆದ್ಮೇಲೆ ಇದ್ರ ಲೈಫ್ ಇದೆಯಾ ಇಲ್ವಾ ಅಂತ ನನಗೆ ಪ್ರಶ್ನೆ ಇದೆ. ಸೊ ಹಂಗೂ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ವರೆಗೂ ಸೆಂಟ್ ಥೆರೇಸ್ ಸ್ಕೂಲಲ್ಲಿ ಓದ್ಕೊಂಡ್ಬಂದೆ. ಅದಾದ್ಮೇಲೆ ಹೈಸ್ಕೂಲ್ಗೆ ಶಾರದಾ ವಿಲಾಸ್ ಹೈಸ್ಕೂಲ್ಗೆ ಒಂದೇ. ಅದಾದ್ಮೇಲೆ ನಾನು ಫಸ್ಟ್ ಇಯರ್ PUC ನಲ್ಲಿ ಇದೆ ನಮ್ಮ ಶಾರದಾ ವಿಲಾಸ್ ಅಲ್ಲಿ ಕಾಮರ್ಸ್ ಹೋದೆ. ಸೊ ಅಲ್ಲಿ ಓದ್ದೆ ಸಿಕ್ಕಾಪಟ್ಟೆ, ನಂದು ಕೋಟ್ಲೆಗಳು ಜಾಸ್ತಿ ಆಗಿ ಆ ಕಾಲೇಜಿಂದ ನಾನು ಕಳಿಸಿದ್ರು. ಸೊ ಅದಾದ್ಮೇಲೆ ಮರಿಮಲ್ಲಪ್ಪ ಜಾಯ್ನ್ ಆದೆ. ಮರಿಮಲ್ಲಪ್ಪದಲ್ಲಿ JOC ಜಾಬ್ ಹೋಲ್ಡರ್ ಕೋರ್ಸ್ ಅಂತ 2 years ಡಿಪ್ಲೊಮಾ ಅದ್ ಮಾಡಿದೆ. ಬಟ್ ಮರಿಮಲ್ಲಪ್ಪದಲ್ಲಿ ನಮ್ಗೆ ಓದ್ಬೇಕಾದ್ರೆ ಅಲ್ಲೂ ಸಿಕ್ಕಾಪಟ್ಟೆ, ಅಲ್ಲಿ ಇಂಪ್ರೂವ್ಮೆಂಟ್ ಎಷ್ಟೇ ಮಾಡ್ಕೊಂಡೆ ನಾನು. ಅಂದ್ರೆ ಫಿಲಮ್ ಆಕ್ಟಿಂಗ್ ಫಸ್ಟ್ ವಾಯ್ಸ್ ಕಲ್ತಿದ್ರೆ ನಾನು ಶಂಕರ್ ನಾಗ್, ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್. ಸೊ ಮಿಮಿಕ್ರಿ ನನಗೆ ಯಾವ ತರ ಅಂತಂದ್ರೆ, ನಾನು ಫಿಲಮ್ ಆಕ್ಟ್ರು ನೋಡಿ ಕಲಿಯೋದ್ಕಿಂತ ಮಿಮಿಕ್ರಿ ಆರ್ಟಿಸ್ಟ್ ಯಾವ ರೀತಿ ಮಾಡ್ತಾರೆ, ಏನೆಲ್ಲ ಚೇಂಜಸ್ ಇದೆ ಅಂತ ನೋಡಿ ಅವ್ರು ನೋಡಿ ಚೇಂಜಸ್ ನ ಹಂಗಾಗಿ ನಾನು ಚೇಂಜಸ್ ತಗೊಳ್ಳೋದು ಮಿಮಿಕ್ರಿ ಆರ್ಟಿಸ್ಟ್ ಅವರಿಂದ. ಸೊ ಆಮೇಲೆ ನಾನು ಮಿಮಿಕ್ರಿ ಅಂದ್ರೆ ಎಲ್ಲರೂ ಎಲ್ಲ ತರ ಮಿಮಿಕ್ರಿ ಮಾಡ್ತಾರೆ. ನಾನು ಸ್ವಲ್ಪ ಮಿಮಿಕ್ರಿ ಯಾವ ತರ ಇರ್ಬೇಕು ಅಂತಂದ್ರೆ, ಯಾರು ಮಾಡೋಕ್ಕಾಗಲ್ಲ ಅದನ್ನ ನಾನು ಮಾಡ್ತೀನಿ. ಸೊ ಈಗೆಲ್ಲ ಎಲ್ರು ರಾಜ್ಕುಮಾರ್ ಸರ್ ಎಲ್ರು ಮಾಡ್ತಾರೆ, ಆಹಾ ಏನಪ್ಪಾ ಹೀಗಿದ್ರ ಅಂತ ಹೇಳಿದ ತಕ್ಷಣ ರಾಜ್ಕುಮಾರ್ ಆಗುತ್ತೆ, ಸ್ಟೈಲ್ ಮಾಡೋದ್ರೆಲ್ಲ ವಿಷ್ಣುವರ್ಧನ್, ಲೈಕ್ ಆತರ ಆಗ್ಬಾರ್ದು. ಒಂದು ಫಿಲಮ್ ವಾಯ್ಸ್ ಇಮಿಟೇಟ್ ಮಾಡ್ತೀನಿ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ವಾಯ್ಸ್ ಇಂದ ಹಿಡಿದು ಎಲ್ಲ ಪಕ್ಕ ಬರ್ಬೇಕು. ಸೊ ಹಂಗಿದ್ರೆ ಮಿಮಿಕ್ರಿ ಮಾಡ್ಬೇಕು. ಈಗ ಅಪ್ಪು ಸರ್ ಅವರು ಮಿಮಿಕ್ರಿ ಮಾಡ್ತೀನಿ ಅಂದ್ರೆ, ಈಗ ಅಪ್ಪು ಸರ್ ಅವರು ಇದ್ದಾಗಲೇ ಅಪ್ಪು ಸರ್ ಎದುರುಗಡೆ ನಾನು ಮಿಮಿಕ್ರಿ ಮಾಡಿ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಆಗ್ಲೇ ಬ್ಲೆಸ್ ಮಾಡಿ ಬೆಂತಟ್ಟಿದ್ರು. ಸೊ ಹಾಗೆ ದರ್ಶನ್ ಸರ್ ವಾಯ್ಸ್ ಆಗಿರ್ಬೋದು, ಈ ತರ ತುಂಬಾ ಒಂದು 50 ರಿಂದ 60 ವಾಯ್ಸ್ ಮಾಡ್ತಾರೆ. ಸೊ ಹಂಗಾಗಿ ಈ ತರ ನನ್ನ ಜರ್ನಿ. ಮತ್ತೆ 7 ಬೀಳಿಗಳ ಕಡೆ ನೀವು ಹೇಳಿದಾಗೆ ಆರ್ಟಿಸ್ಟ್ ಲೈಫು ಕೆಲವರು ಅಂತಾರೆ ತುಂಬಾನೇ ಕಷ್ಟ, ಆರ್ಟಿಸ್ಟ್ ಲೈಫು ತುಂಬಾನೇ ಈಸಿ ಅಂತ. ಖಂಡಿತವಾಗ್ಲೂ ಕಷ್ಟ ಇರುತ್ತೆ. ಯಾವಾಗ ಕಷ್ಟ ಇರುತ್ತೆ ಅಂತಂದ್ರೆ ನಾವು ಅಪ್ಡೇಟ್ ಆಗ್ಬೇಕಾಗಲ್ಲ. ಸೊ ಈಗ ನಾನು ಒಂದು 20 ತರ ಮಿಮಿಕ್ರಿ ಮಾಡ್ತೀನಿ ಅಂತಲ್ಲ, ಅದನ್ನೇ ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಅಪ್ಡೇಟ್ ಯಾವ್ದು ಚಾಲ್ತಿದೆ, ಹೊಸದಾಗಿ ಯಾವ್ದು ವಾಯ್ಸ್ ಜನ ಚೇಂಜ್ ಟ್ರೆಂಡ್ ಕೇಳ್ತಾರೆ. ಸೊ ಅದಕ್ಕೆ ನಾವು ಇನ್ವಾಲ್ವ್ ಆಗಬೇಕು. ಸೊ ಅವಾಗ ಅಪ್ಡೇಟ್. ಬಟ್ ನಾನು ಹೇಳ್ತೀನಿ, ಆರ್ಟಿಸ್ಟ್ ಲೈಫು ಎಲ್ರಿಗೂ ಸಿಗಲ್ಲ, ಒಂಥರ ಗಾಡ್ ಗಿಫ್ಟ್. ಕಲಾ ಸರಸ್ವತಿ ಎಲ್ರಿಗೂ ಬಂದಿಲ್ಲ, ಬಟ್ ನನಗೂ ಬಂದಿದೆ. ಸೊ ಸಾಕಷ್ಟು ಪ್ರಶಸ್ತಿಗಳು ತಗೊಂಡಿದ್ದೀನಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದೀನಿ, ಸಾಕಷ್ಟು ಅವಾರ್ಡ್ಸ್ಗಳು ತಗೊಂಡಿದ್ದೀನಿ, ಚಿರಾಯ್ ಬೆಸ್ಟ್ ಮಿಮಿಕ್ರಿ ತಗೊಂಡಿದ್ದೀನಿ, ಆಮೇಲೆ ಕಲಾ ಸೇವಾ ರತ್ನ ಪ್ರಶಸ್ತಿ ತಗೊಂಡಿದ್ದೀನಿ. ಒಂದು 25 ರಿಂದ 30 ಪ್ರಶಸ್ತಿಗಳು ತಗೊಂಡಿದ್ದೀನಿ. ಒಂದು ಮನೇಲಿ ನಾನು ಒಂದು 2000 ಮೇಲೆ ಮೊಮೆಂಟಸ್ಗಳು ಇರ್ಬೋದು. 2000 ಸ್ಟೇಜ್ ಶೋನೇ ಒಂದು 1700 ಸ್ಟೇಜ್ ಶೋಗಳು ಮಾಡಿದ್ದೀನಿ. ಸೊ ನೆನ್ನೆನೂ ಕೂಡ ಮುಗಿಸ್ಕೊಂಡೆ ಬಂದಿದ್ದೀನಿ. ಇವತ್ತು ಈ ಕಡೆ ಮುಗಿಸ್ಕೊಂಡು ಶೋಗೆ ಹೋಗ್ಬೇಕು. ಹೀಗೆ ಸೂಪರ್ ಸರ್, ಇದು ತುಂಬಾ ಇನ್ಸ್ಪಿರೇಷನಲ್ ಇದು ಲೈಫ್ ಸ್ಟೋರಿ. ಅಂಡ್ ಈಗ ಮಿಮಿಕ್ರಿ ಬಗ್ಗೆ ನಮಗೆ ಸಾಕಷ್ಟು ಹೇಳ್ಕೊಟ್ಟಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಈ ಮಿಮಿಕ್ರಿಯಿಂದ ಆಕ್ಟಿಂಗ್ಗೆ ಹೇಗೆ ಶಿಫ್ಟ್ ಆಯಿತು? ನೀವು ಕನ್ನಡ ಅಲ್ಲದೇನೆ ಮಲಯಾಳಂನಲ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ ಅನ್ನೋದು ತಿಳಿದು ಬಂತು. ಮಲಯಾಳ ಮತ್ತೆ ತಮಿಳ್ ಮತ್ತೆ ತೆಲುಗು. ಅಂದ್ರೆ ಪ್ಯಾರಿಸ್ ಅಂತ ಒಂದು ಮೂವಿ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಮಹಾಲಕ್ಷ್ಮಿ ಅಂತ ಒಂದು ತಮ್ಮನ ಮತ್ತು ಕಾಜಲ್ ಅಗ್ರವಾಲ್ ಜೊತೆ ಸಿನಿಮಾ ರಿಲೀಸ್ ರೆಡಿ ಇದೆ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಫಿಯನ್ ಅಂತ ಈಗ ಪ್ರಜ್ವಲ್ ದೇವರ ಜೊತೆ ಅದರೊಳಗೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮತ್ತೆ ಲವ್ ಸ್ಟೋರಿ 1998 ಅಂತ ಅದನ್ನ ಮೂವಿ ಕಾಮಿಡಿ ಆಕ್ಟರ್ ಆಗಿ ಮಾಡಿದ್ದೀನಿ. ಅದಾದ್ಮೇಲೆ ಡಾಲಿಧರ್ನೇ ಜಯವರ್ಧನ್ ಪರಿಚಯದಲ್ಲಿ ಒಂದು ಸಣ್ಣ ಸೀನ್ ಒಂದು ಪೊಲೀಸ್ ಕ್ಯಾರೆಕ್ಟರ್. ನನ್ಗೆ ಇಲ್ಲೇ ಹೋದ್ರು ಯಾವುದೇ ಸಿನಿಮಾದಲ್ಲಿ ಹೋದ್ರು ನಾನು ಪೊಲೀಸ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೆ. ನಾನು ನಿಜ ಜೀವನದಲ್ಲಿ ಆಗಿದ್ರು ಅಟ್ಲೀಸ್ಟ್ ಸಿನಿಮಾದಲ್ಲಾದ್ರೂ ಕೂಡ ಮಾಡಿಸ್ತಾ ಇದ್ದಾರೆ. ಒಂದು
ಮತ್ತೆ ಇನ್ನೊಂಥರ ಹೇಳೋದಾದ್ರೆ ಆರ್ಟಿಸ್ಟ್ ಫೀಲ್ಡ್ ಅಲ್ಲಿ ನನ್ನ ಲೆಕ್ಕಾಚಾರ ತುಂಬಾನೇ ಖುಷಿ ಆಗಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಈಗ ಡಿಗ್ರಿ ಮುಗಿಸಿ ಒಂದು ಜಾಬ್ ಅಪ್ಲೈ ಮಾಡ್ತಾರೆ. ಜಾಬ್ ಅಪ್ಲೈ ಮಾಡಿದಾಗ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಕಂಪ್ನೀಸ್ಗಳಿರುತ್ತೆ, ಸಾವಿರಾರು ಕಂಪ್ನಿಗಳು, ನೂರಾರು ಕಂಪ್ನಿಗಳಿರುತ್ತೆ. ಅದ್ರಲ್ಲಿ ಹೋಗಿ ನಮ್ಗೆ ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡಿಸೋದು ಯಾರು ಲೈಫ್ ಹೊರಟೋಗ್ಬಿಡುತ್ತೆ. ಸೊ ನನ್ನ ಆರ್ಟಿಸ್ಟ್ ಫೀಲ್ಡ್ ಅಲ್ಲಿ ಅದೇನಂದ್ರೆ, ಈಗ ನೋಡಿ ಊರು ಪ್ರೋಗ್ರಾಮ್ ಹೋಗ್ತೀನಿ, ಹೊಸ ಹೊಸ ಪರಿಚಯಗಳಾಗ್ತಾರೆ. ಅಲ್ಲಿ ಎಲ್ಲೋ ಇರ್ತಾರೆ, ಅವ್ರು ಬಂದು ನಮ್ಗೆ ಮಾತಾಡ್ತಾರೆ, ಸರ್ ನಿಮ್ ಮಿಮಿಕ್ರಿ ತುಂಬಾ ಚೆನ್ನಾಗಿದೆ, ಹಂಗೆ ಜನಗಳ ಪ್ರೀತಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಟಿಸ್ಟ್ ಲೈಫ್ ಒಂಥರ ನೆಮ್ಮದಿ ಜೀವನ ಅಂತ, ಬಟ್ ಸಂತೃಪ್ತಿ ಜೀವನ ಅಂತ ಹೇಳೋದು. ಬಟ್ ಒಂದೊಂದ್ ಕಡೆ ಅನ್ಸುತ್ತೆ, ಅಯ್ಯೋ ಬೇರೆಯವರೆಲ್ಲ IPS ಅಧಿಕಾರಿ ಆದ್ರು, ಪೊಲೀಸ್ ಆದ್ರು, ಆ ತರ ಆದ್ರು, ಈ ತರ ಗೌರ್ಮೆಂಟ್ ಕೆಲಸ ತಗೊಂಡು, ಬಟ್ ಅವ್ರವ್ರದೇ ಆದಂತ ಒಂದು ಪೊಸಿಷನ್ ನೋಡಿದಾಗ ಅವ್ರವ್ರದೇ ಆದಂತ ಕಷ್ಟಗಳಿರುತ್ತೆ. ಸೊ ನನ್ನ ಜೀವನದಲ್ಲೂ ತುಂಬಾ ಎಳೆಬಿಳೆಗಳನ್ನ ತುಂಬಾ ನೋಡಿದ್ದೀನಿ. ಸೊ ನೋಡಿ, ಈಗ ನನ್ನ ಮಿಮಿಕ್ರಿ ನನ್ನ ಸುತ್ತಾನೆ ತೊಳಿರ್ತಾರೆ ಅಂತಾರೆ. ಸೊ ಯಾವ ತರ ಇವನೇನ್ ಮಾಡ್ಬಿಡ್ತಾರೆ, ಇವನೇನ್ ಮಾಡ್ಬಿಡ್ತಾರೆ, ಇದೆಲ್ಲ ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾನು ತುಂಬಾನೇ ಉತ್ತರ ಕೊಟ್ಟಿದ್ದೀನಿ. ಸೊ ಈಗಲೂ ಸಹ ನಾನು ಹೆಂಗೆ ಅಂತಂದ್ರೆ, ಹೊಸದಾಗಿ ಯಾರು ಮಿಮಿಕ್ರಿ ಕಲಿಯಕ್ಕೆ ಬರ್ತೀನಿ ಅಂದ್ರೆ ನಾನು ತುಂಬಾನೇ ಸಪೋರ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಬೆಳೆಯೋದು ಯಾರು ಬೆಳೆಸಲ್ಲ, ಅವ್ರಿಗವ್ರು ಬೆಳಿತಾರೆ. ಬಟ್ ನನ್ನ ಸಪೋರ್ಟ್ ಅನ್ನೋದು ಬೇಕಲ್ಲ. ನನ್ನ ಲೈಫಲ್ಲಿ ನನಗೆ ಬೆಳಿಬೇಕಾದ್ರೆ ಅವನು ಸಪೋರ್ಟ್ ಮಾಡಲಿಲ್ಲ. ನಾನು ಚಿಕ್ಕ ವಯಸ್ಸಿನ ಟೀಚರ್ ಸಪೋರ್ಟ್ ಮಾಡೋದು, ನನ್ನ ತಾಯಿ ಸಪೋರ್ಟ್ ಮಾಡೋದು. ಅದಾದ್ಮೇಲೆ ಯಾವತ್ತೂ ಒಂದು ನೇಮು ಫ್ರೇಮ್ ಬಂದಾಗ ಬರ್ತಾರೆ, ಇವ್ರು ನಮ್ಮ ಹುಡುಗ, ನಮ್ಮ ಮಿಮಿಕ್ರಿ ವಿಷಯ ನಮಗೆ ಅಂತ. ಬಟ್ ಬೆಳಿಗ್ಗೆ ಮುಂಚೆ ಯಾರು ಸಪೋರ್ಟ್ ಮಾಡಲ್ಲ. ಬಟ್ ನನಗೆ ಮಿಮಿಕ್ರಿ ಮಾಡಿದಾಗ ನನ್ನ ಫಿಲಮ್ ಈ ಥರ ಎಲ್ಲ ಮಾಡ್ತೀನಿ ಸರ್, ನಮಗೊಂದು ಅವಕಾಶ ಕೊಡಿ ಅಂತ ರೋಡಲ್ಲಿ ಅಂದ್ಬಿಟ್ಟಿನಿ. ಎಲ್ಲ ಮಿಮಿಕ್ರಿ ಕಾರ್ಯಕ್ರಮದಲ್ಲ, ತಾಯಿನಾಥ್ ಸರ್, ಗೋಪಿ ಸರ್, ಈ ಥರ ಮೈಸೂರಿನಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತಿದೆ ಅಂದ್ರೆ ರೋಡಲ್ಲಿ ಪೋಸ್ಟರ್ಗಳು ನೋಡ್ಕೊಂಡು ನಾನು ಸ್ಟೇಜ್ಗೆ ಹೋಗಿ ನಿಂತ್ಕೊಂಡು ನೋಡುವೆ ನಾನು. ಸೊ ಯಾವ ಥರ ಮಾಡ್ತಾರೆ, ನಾನು ಆ ಥರ ಆಗಬೇಕು ಅಂತ ಎಷ್ಟು ಅವಕಾಶ ಕಲ್ತಿದ್ದೀನಿ ಅಂದರೆ ನಾನು, ನೀವು ಬಿಲೀವ್ ಆರ್ ನಾಟ್, ನನಗೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದೀನಿ. ಇದೇ ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ನಾನು ಓದ್ತಿರ್ಬೇಕಾದ್ರೆ ಒಂದು ಫಂಕ್ಷನ್ ಇರುತ್ತೆ, ಇದೇ ರೀತಿ ಪಬ್ಲಿಕ್ ಫಂಕ್ಷನ್, ಹೋಗೋವರೆಗೂ ಅವಕಾಶ ಕೇಳ್ತೀನಿ, ಸರ್ ದಯವಿಟ್ಟು ನಾನು ಒಂದು ಆ್ಯಂಕರಿಂಗ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಅಟ್ಲೀಸ್ಟ್ ಒಂದು ಮಿಮಿಕ್ರಿ ಮಾಡೋಕ್ಕೆ ಚಾನ್ಸ್ ಕೊಡಿ ಅಂತ. ತುಂಬಾನೇ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದೆ. ಎಷ್ಟು ಅವಮಾನ ಮಾಡೋದು ಅಂದ್ರೆ, ನಿನ್ಗೇನ್ ಮಾಡ್ಬಿಡ್ತೇವೆ, ಹೋಗು, ನಿನ್ಗೇನು ಬರಲ್ಲ ಹಂಗೆ. ಅವಾಗ ಸಣ್ಣಕ್ಕಿದೆ, ಉದ್ದಕ್ಕಿದೆ, ಅವಾಗ ನನ್ನ ಮನೇಲಿ ತುಂಬಾ ಕಷ್ಟ ಆಯಿತು. ಅವಾಗ ನನಗೆ ಅಷ್ಟೇ ಅವಮಾನ ಮಾಡಿದ್ವಿ. ಇವತ್ತು ಅವರೇ ಬನ್ನಿ ಸರ್, ನನ್ನ ಫಂಕ್ಷನ್ ಬರಬೇಕು ಅಂತ ಹೇಳಿದೆ. ಸೊ ಅದಕ್ಕೆ ಮನುಷ್ಯನಿಗೆ ಯಾರೇ ಆಗಲಿ ಬಟ್ ತಾಳ್ಮೆ ನನಗೆ ತುಂಬಾ ಇಂಪಾರ್ಟೆಂಟ್. ಆ ತಾಳ್ಮೆ ನಾನು ಇಲ್ಲಿವರೆಗೂ ಕರ್ಕೊಂಬಂತು. ಮತ್ತೆ ನಂಗೆ ತುಂಬಾ ಪ್ರೌಡ್ ಫೀಲ್ ಇದೆ. ನಮ್ಮ 4 ಜನ ಹುಡುಗರು ನಮ್ಮ ಜೊತೆ ಬೆಳೆದಿದ್ದಾರೆ. ಸೊ ಅವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ, ಬಟ್ ನಾನು ತುಂಬಾ ಚೆನ್ನಾಗಿದೆ. ಹಂಗೆ ಮಿಮಿಕ್ರಿ ಲೈಫ್ ಈ ಥರ ಜರ್ನಿ ಸ್ಟಾರ್ಟ್ ಆಯಿತು. ಮೂವಿಗಳೆಲ್ಲ ಮಾಡಿದೆ, ಜೊತೆಗೆ ಯಾಕಂದ್ರೆ ಈಗ ಟ್ಯಾಲೆಂಟ್ ಅಂತಂದ್ರೆ ಒಂದಕ್ಕೆ ಸೀಮಿತ ಆಗ್ಬೋದು ನೋಡಿ. ಸಿಂಗಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ, ಹಾಡಾಡ್ತೀನಿ, ಮಿಮಿಕ್ರಿ ಮಾಡ್ತೀನಿ, ಆಮೇಲೆ ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಚಾಂಪಿಯನ್ ನಾನು. ಸೊ ಡ್ಯಾಮ್ ಅಲ್ಲಿ ಬೀಚ್, ಸಮುದ್ರದಲ್ಲಿ ಆಗಿದ್ದು, ಬೀಚ್ ಹೊಡಿತೀನಿ, ಅದರಲ್ಲಿ ಈಜು ಹೊಡಿತೀನಿ, ಜೀವನದಲ್ಲಿ ಈಜು ಹೊಡಿತೀನಿ. ಹಾಗಾಗಿ ಸೊ ನೀವು ಮಾತ್ರ ಬೆಳೆಯೋದಲ್ಲ, ನಮ್ ಸುತ್ತ ಇರೋರು ಕೂಡ ಬೆಳಿಬೇಕು, ಅವ್ರನ್ನ ಬೆಳೆಸ್ಬೇಕು ಅನ್ನೋಂಥ ಒಂದು ಮನೋಭಾವ ಇದೆಯಲ್ಲ, ಅದೇನೆ ತುಂಬಾ ದೇವ್ರು ಕಾಪಾಡ್ತಾರೆ. ನಂಗೆ ಯಾವ ತರ ಅಂತ ಹೇಳಿದ್ರೆ, ತುಳಿದು ಬೆಳೆಯೋಣ, ಬೆಳೆಸಿ ಬೆಳೆಯೋಣ. ನನ್ನ ಸುತ್ತ ಎಲ್ಲರೂ ಬೆಳಿಬೇಕು ಅನ್ನೋದು ನನ್ನ ಆಸೆ. ಅದನ್ನ ಅವ್ರು ನೆನೆಸ್ಕೊತಾರ ಬಿಡ್ತಾರೆ, ನಾನು ಇದು ಅವರಿಂದ ಇನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿದ್ದಾರೆ, ಸೊ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬಾನೇ ನೋವುಗಳನ್ನ ಸಹಿಸ್ಕೊಂಡು ಬಂದಿದ್ದೀನಿ. ಯಾಕೆಂತ ಹೇಳಿದ್ರೆ, ನನ್ನ ಜೊತೆ ನಾನು ಬರ್ತೀನಿ, ನಾನು ನಿಮ್ ಜೊತೆ ಇರ್ತೀನಿ, ತುಂಬಾ ಜನ ಬಂದು ಹೋಗಿದ್ದಾರೆ. ಬಟ್ ನಾನು ಹೆಸರುಗಳು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಅವರ ಲೈಫಲ್ಲಿ ಇವತ್ತು ಅವ್ರವ್ರು ಚೆನ್ನಾಗಿದ್ದಾರೆ ಅಂತಂದ್ರೆ ಅವರ ಟ್ಯಾಲೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋರ್ ಕಡೆ ಸಣ್ಣ ನಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರವ್ರ ಲೈಫಲ್ಲಿ ಚೆನ್ನಾಗಿರ್ಲಿ ಅದಂತ ಎಕ್ಸ್ಪೆಕ್ಟ್. ಆಗ್ಲೇ ಹೇಳಿದ್ರಿ ಅಮ್ಮಂಗೆ ಬೇರೆ ಆಸೆ ಇತ್ತು ಓದ್ಬೇಕು ಅಂತ, ಇವಾಗ ಏನ್ ಹೇಳ್ತಾರೆ ಅವರು? ಅಪ್ಪ ಅಮ್ಮ ಖುಷಿಯಾಗಿದಾರ ಅಥವಾ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಇವಾಗ ನಿಮ್ಮನ್ನ ನೋಡಿದ್ರೆ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಮಿಮಿಕ್ರಿ ಶ್ಯಾಮ್ ಅವ್ರ ತಾಯಿ ಇವರು ಅಂತ ಅಲ್ವಾ? ಅದು ಯಾವಾಗ್ಲೂ ಅಮ್ಮನ ಹೆಸರಲ್ಲಿ ಅವರ ಮಗ ಇವ್ರು ಅಂತ ಹೇಳೋದ್ ಬೇರೆ, ಶ್ಯಾಮ್ ಅವ್ರ ಅಮ್ಮ ಇವ್ರು ಅಂತ ಹೇಳೋದ್ ಬೇರೆ. ಅದು ಅವ್ರ ಪೇರೆಂಟ್ಸ್ ನೆಕ್ಸ್ಟ್ ಲೆವೆಲ್. ಪೇರೆಂಟ್ಸ್ ಎಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಅಪ್ಪನಿಗೂ ಅಷ್ಟೇ, ನಮ್ಮ ಅಪ್ಪನಿಗೆ ವಿಷ್ಣುವರ್ಧನ್ ಸರ್ ಅಂತ ತುಂಬಾ ಇಷ್ಟ. ನಾನು ವಿಷ್ಣು ಸರ್ ವಾಯ್ಸ್ ಕಲ್ತಿದ್ದೆ ನಮ್ಮ ಕೈಗೋಸ್ಕರ. ನಮ್ಮ ಅಪ್ಪ ಯಾವ ರೀತಿ ಅಂತ ಹೇಳಿದ್ರೆ, ಬಂದ್ರೆ ಸಾಕು, ಬಂದ ನನ್ನ ಮಗ ಬಂದ ಅಷ್ಟು ಪ್ರೀತಿ ತೋರಿಸೋದು. ಇವತ್ತು ನಮ್ಮ ಅಪ್ಪ ಎಲ್ಲ 3 ವರ್ಷ ಆಯ್ತು ಎಕ್ಸ್ಪೈರ್ ಆಗಿ. ಸೊ ತಂದೆ ಅಪ್ಪನ ಪ್ರೀತಿ ಯಾವಾಗ ಇದ್ದೇ ಇರುತ್ತೆ. ಯಾಕಂದ್ರೆ ನನ್ನ ಟ್ಯಾಲೆಂಟ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ನಾನು ಹೆಚ್ಚು ಕಮ್ಮಿ ಇಂಡಿಯಾ ಸುತ್ತೀನಿ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಾನು ವೆರಿ ಶಾರ್ಟ್ಲಿ ಔಟ್ ಆಫ್ ಕಂಟ್ರಿಗೆ ಆಂಕರಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ಟ್ಯಾಲೆಂಟ್ ನೋಡಿ. ಟ್ಯಾಲೆಂಟ್ ಅನ್ನಂತ ಇದ್ರೆ, ಈಗ ಕಲೆ ನೋಡಿ ನಮ್ಮನ್ನ ಎಲ್ಲ ಕಡೆ ಕೈ ಬೀಸಿ ಕರೆಯುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹುಬ್ಳಿ ನೋಡಿರ್ಲಿಲ್ಲ, ಬೆಳಗಾವಿ ನೋಡಿರ್ಲಿಲ್ಲ, ಈ ತರ
ಸಿಕ್ಕಾಪಟ್ಟೆ ಸ್ಟೇಟ್ಗಳು ಮತ್ತೆ ಸಿಕ್ಕಾಪಟ್ಟೆ ಡಿಸ್ಟ್ರಿಕ್ಟ್ಗಳೆಲ್ಲ ನೋಡ್ತೀವಿ. ಸೊ ಹಂಗಾಗಿ ಟ್ಯಾಲೆಂಟ್ ಅನ್ನೋದು ಒಂದು ಇರಬೇಕು. ಬಟ್ ಟ್ಯಾಲೆಂಟ್ ಅನ್ನೋದು ಜೀವನದಲ್ಲಿ ಎಲ್ಲರೂ ಲೈಫಲ್ಲಿ ಇರುತ್ತೆ ಅಂದ್ರೆ ಅದೊಂದು ತಪಸ್ಸು ಅಂತ ಹೇಳ್ಬೋದು ಮೇಡಮ್. ಕಷ್ಟಪಟ್ಟು ಹೋದ್ರೆ IAS ಆಫೀಸರ್ ಆಗ್ಬೋದು, ಇನ್ನೂ ಕಷ್ಟಪಟ್ಟು ಹೋದ್ರೆ ಪೊಲೀಸ್ ಆಗ್ಬೋದು, ಇನ್ನೂ ಕಷ್ಟಪಟ್ಟು ಹೋದ್ರೆ DC ಆಗ್ಬೋದು. ಬಟ್ ಕಲಾವಿದರು ಎಲ್ಲರೂ ಹಾಗಾದ್ರೆ ಇವಾಗ ನಾನು ಮುಂದಿನ ಕ್ವಶನ್ ಏನ್ ಕೇಳ್ಬೇಕು ಅಂತಂದ್ರೆ, ಒಂದು ಆಂಕರ್ ಆಗಿ ಏನು ನೀವು ಹೇಳ್ತೀರಾ? ಅಂದ್ರೆ ಒಬ್ಬ ನಿಜವಾದ ಆಂಕರ್ ಅಂದ್ರೆ ಯಾರು? ಆಂಕರ್ಸ್ ಗಳಿಗೆ ಏನು ನೀವು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜರ್ನಿಯ ಎಕ್ಸ್ಪೀರಿಯನ್ಸ್ ಇಂದ? ಆಂಕರಿಂಗ್ ಬಗ್ಗೆ ನಾನು ಹೇಳೋದಾದ್ರೆ, ಸೊ ಒಬ್ಬ ನಿರೂಪಕ, ನಿಜವಾದ ನಿರೂಪಕ ಯಾರು ಅಂತ ಹೇಳಿದ್ರೆ, ಯಾರು ಕಾರ್ಯಕ್ರಮ ಏನ್ ಸ್ಟಾರ್ಟಿಂಗ್ ಅಲ್ಲಿ ಜನ ನೋಡ್ತೀವೋ ಎಂಡ್ ಆಫ್ ದ ಪ್ರೋಗ್ರಾಮ್ ಅದೇ ಜನನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಾವು ನಿಜವಾದ ನಿರೂಪಕ. ಯಾಕಂತ ಹೇಳಿದ್ರೆ ಜನಗಳನ್ನ ಆಡಿಯನ್ಸ್ ನಾನು ಹೋಲ್ಡಿಂಗ್ ಇಟ್ಕೊಬೇಕು. ಸೊ ಎಲ್ಲೂ ಡ್ರಾಗ್ ಆಗದೆ ರೀತಿ, ಎಲ್ಲೂ ಲ್ಯಾಗ್ ಆಗದೆ ರೀತಿ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ, ಸೊ ಅವ್ರು ಖುಷಿ ಆಗ್ತದೆ. ನನ್ಗೆ ನೆಕ್ಸ್ಟ್ ಒಬ್ಬ ಆಂಕರ್ ಬರ್ತಾರೆ ಅಂದ್ರೆ ಜನಕ್ಕೆ ಕಾಯ್ಬೇಕು. ಸೊ ಆ ತರ ಇರ್ಬೇಕು. ನಾವೇನ್ ಮಾತಾಡ್ತೀವಿ ಅದಕ್ಕೆ ಜನಗಳಿಗೆ ತಲುಪಬೇಕು. ಮತ್ತೆ ಅದರಲ್ಲಿ ಎಲ್ಲರೂ ಮೆಚ್ಚುವಂತ ಒಂದು ಪದ ಬಳಕೆಯನ್ನು ನಾವು ಮಾಡ್ಬೇಕಾಗ್ತದೆ. ಸೊ ಅದನ್ನೆಲ್ಲವನ್ನು ನಿರ್ವಹಿಸೋದೇ ನಿರೂಪಕ. ಯಾಕಂದ್ರೆ ಇಲ್ಲಿ ಡಾನ್ಸ್ ಇರುತ್ತೆ, ಇಲ್ಲಿ ಸಿಂಗಿಂಗ್ ಇರುತ್ತೆ. ಸೊ ಇದೆಲ್ಲವನ್ನು ಒಂದು ಟೇಕ್ ಓವರ್ ಮಾಡೋದೇ ಆಂಕರ್. ಸೊ ಒಬ್ಬ ನಿಜವಾದ ನಿರೂಪಕ ಅಂದ್ರೆ ಅವರೇ. ಇವಾಗ ಸಿಂಗಿಂಗ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಸಿಂಗಿಂಗ್ ಇಂಟ್ರೆಸ್ಟ್ ಹೇಗೆ? ಮತ್ತೆ ಹಾಗೆ ನಮ್ಗೆ ಆಲೋಕೆ ಅವ್ರ ಜೊತೆ ನಿಮ್ಮ ಸ್ನೇಹ ಸಂಬಂಧದ ಬಗ್ಗೆ ಕೂಡ ತಿಳಿಸ್ಕೊಳ್ಳಿ. ನನಗೆ ಸಿಂಗಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟ್ ಬಂದಿದೆ ಆಲೋಕೆ ಸರ್ ನೋಡಿ. ನನ್ನ ಅವರು ಬಹುಶಃ ಒಂದು 12 ವರ್ಷದ ಫ್ರೆಂಡ್. ಅವರು ಇವತ್ತು ಕೋಟ್ಯಾಂತರ ಜನ ಅವರಿಗೆ ಫಾಲೋವರ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ. ಸೊ ಇವತ್ತು ಅವರು ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಶಿವ ಸಾಂಗ್ ರಿಲೀಸ್ ಆಗಿದೆ. ಸೊ ಇಸ್ ವೆರಿ ಸಚ್ ಎ ನೈಸ್ ಗೈ. ಸೊ ಅವ್ರ ಬಗ್ಗೆ ನಾನು ಏನು ಹೇಳಕ್ಕಿಲ್ಲ, ಬಟ್ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ನಂಗೆ ಅವಕಾಶಗಳು ಕೊಟ್ಟಿದ್ದಾರೆ. ಸೊ ಆಲೋಕೆ ಅವರ ಬ್ಯಾನರ್ ನಲ್ಲೇ ನಾನು ನೋ ಫಿಯರ್ ಅಂತ ಒಂದು ಸಾಂಗ್ ಅಲ್ಲಿ ಸಣ್ಣ ವಿಲನ್ ಆಗಿ ಆಕ್ಟ್ ಮಾಡಿದೆ. ಅದಾದ್ಮೇಲೆ ಗಣಪತಿ ಪಂಪ ಮೋರಿಯಾ ಸಾಂಗ್ ಅಲ್ಲಿ, ಜೈ ಗಣೇಶ ಸಾಂಗ್ ಅಲ್ಲಿ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದೆ. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಇದೆ ಅವ್ರ ಜೊತೆ ಮಾಡುತ್ತದೆ. ಸೊ ಹೀಗಾಗಿ ಆಲೋಕೆ 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 ಆಲೋಕೆ. ಇವಾಗ ನಮ್ಗೆ ನಿಮ್ಮ ಆಕ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ಸಿಂಗಿಂಗ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ಎಲ್ಲಾ ತರದ್ದು ಒಂದು ಕಲಾ ಸರಸ್ವತಿ ನಿಮಗೆ ಒಲಿದಾಳೆ ಸರ್. ಈ 14-15 ವರ್ಷದ ಶ್ಯಾಮ್ ಇವತ್ತಿನ ಶ್ಯಾಮ್ನ ನೋಡಿದ್ರೆ ಏನ್ ಹೇಳ್ಬೋದು? ಒಂದು ಕಡೆ ನಾನು ಹೇಳೋದಾದ್ರೆ ನೋಡಿ ಮೇಡಮ್, ಇವಾಗ ಏನ್ ನಾನು ಈ ಫೀಲ್ಡಿಗೆ ಬಂದು ಒಂದು 18 ವರ್ಷ ಆಯ್ತು. ಬಹುಶಃ 18 ವರ್ಷ ಆಯ್ತು. ನಾನು ಆಂಕರ್ ಆಗಿ ಸ್ಟಾರ್ಟ್ ಆಗಿ 12 ಇಯರ್ ಆಯ್ತು. ಸೊ ನನ್ಗೆ ಏನಂತ ಹೇಳಿದ್ರೆ, ನಾನು ಆಂಕರಿಂಗ್ ಎಲ್ಲರೂ ಮಾಡ್ತಾರೆ. ಸೊ ನೀವು ಕೂಡ ಆಂಕರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅವಕಾಶ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನನಗೆ ತುಂಬಾ ದಸರಾನ ವಿಚಾರಕ್ಕೆ ಬಂದಾಗ ಮೈಸೂರಿನಲ್ಲಿ ನಮ್ಮ ಸ್ನೇಹಿತರು ರಾಕೇಶ್ ಗೌಡ ಸರ್ ಇದ್ದಾರೆ. ಸೊ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾನು ಕಿಚ್ಚ ಸುದೀಪ್ ಸರ್ ಫ್ಯಾಮಿಲಿ ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ, ಅವ್ರ ಜೊತೆ ನಾನು ಆಂಕರಿಂಗ್ ಮಾಡ್ತೇನೆ ಅಂತ ಅನ್ಕೊಂಡಿದ್ದಿಲ್ಲ. ಅವರ ಒಂದು 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಿಚ್ಚೋತ್ಸವ 50ರ ಸಂಭ್ರಮದಲ್ಲಿ ಮುಖ್ಯ ನಿರೂಪಕನಾಗಿ ಒಂದು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥದ್ದು ವರ್ಕ್ ಸ್ಟುಡಿಯೋನ ಪ್ರೊಪ್ರೈಟರ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ನಮ್ಮ ವರುಣ್ ಗೌಡ ಸರ್ ಅವರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ನಮ್ಗೆ ಕರ್ಕೊಂಡು ಸುದೀಪ್ ಸರ್ ಜೊತೆ ಆಂಕರಿಂಗ್ ಮಾಡಿಸಿದ್ರು. ನಾನು ಅವರೇ ಬಿಗ್ ಬಾಸ್ ಆಂಕರ್. ಸೊ ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡಿದೆ ಅಂದ್ರೆ ತುಂಬಾ ಪ್ರೌಡ್ಫುಲ್ ಆಗಿದೆ. ಬಟ್ ನನಗೆ ತುಂಬಾ ಖುಷಿ ಆಗುತ್ತೆ ಆಂಕರಿಂಗ್ ಫೀಲ್ಡ್ ಬಂದಾಗ. ನಾನು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಶ್ ಸರ್, ಈ ಮೂವರು ದೊಡ್ಡ ದೊಡ್ಡ ನಟರು ಬಿಟ್ಟರೆ ಇನ್ನೆಲ್ಲರ ಜೊತೆ ಆಂಕರಿಂಗ್ ಮಾಡಿದ್ದೀನಿ. ಸೊ ಸೂಪರ್ ಸರ್. ನನ್ನ ಮುಂದಿನ ಕ್ವಶನ್ ಅದೇ, ನಿಮ್ಮ ಕರಿಯರ್ ಅಲ್ಲಿ ನೀವು ತುಂಬಾ ಚೆರಿಶ್ ಮಾಡುವಂತಹ ಒಂದು ಮೂಮೆಂಟ್ ಯಾವುದು? ಫ್ಯಾನ್ ಮೂಮೆಂಟ್ ಆಗಿರ್ಬೋದು, ಅಥವಾ ನೀವು ಸೆಲೆಬ್ರಿಟೀಸ್ ಜೊತೆ ಶೇರ್ ಮಾಡಿರುವಂತಹ ಮೂಮೆಂಟ್ ಆಗಿರ್ಬೋದು. ನಂದು ಮರೆಯಲಾಗದಂತ ಒಂದು ಸಂದರ್ಭ ಅಂತ ಹೇಳಿದ್ರೆ ಸುದೀಪ್ ಸರ್ ಜೊತೆ ಫಂಕ್ಷನ್ ಮಾಡಿರೋದು. ಅದಾದ್ಮೇಲೆ ಪರಿಶ್ರಮ ಅಂತ ಒಂದು ಅಕಾಡೆಮಿ ಗೊತ್ತಿರ್ಬೋದು. ಆ ಪರಿಶ್ರಮ ಅಕಾಡೆಮಿಯಲ್ಲಿ ಅವಾಗಲೂ ಕಿಚ್ಚ ಸುದೀಪ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿರ್ಬೋದು. ಮತ್ತೆ ದರ್ಶನ್ ಸರ್ ಜೊತೆ ಅಂಬರೀಷ್ ಅನ್ನ ಮೂವಿ ಪ್ರಮೋಷನ್ ಟೈಮ್ನಲ್ಲಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು. ಸೊ ಅದಾದ್ಮೇಲೆ ಸಾಕಷ್ಟು ಜನ ನಟರ ಜೊತೆ ನಿರೂಪಣೆ ಮಾಡಿದ್ದೀನಿ. ಫಿಲಿಂ ಪ್ರಮೋಷನ್ಸ್ ಬಟ್ ತುಂಬಾನೇ ಇದೆ, ಎಷ್ಟು ಅಂತ ಹೇಳಿ 1000 ಇದೆ. ಸೊ ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಬೆಂಗಳೂರಲ್ಲಿ ಕರ್ನಾಟಕ ಸಂಭ್ರಮ, ಹಾಗೆ ಸಾಧು ಕೋಕಿಲ ಸರ್ ಜೊತೆ ಕರಾವಳಿ ಉತ್ಸವ, ಕರಾವಳಿ 2016ರಲ್ಲಿ ಕರಾವಳಿ ಉತ್ಸವ, ನಾನು ಸಾಧು ಸರ್ ಮತ್ತೆ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತೆ ಐಶ್ವರ್ಯ ಅಂತ ಆಂಕರ್ ನಿಮಗೆಲ್ಲ ಗೊತ್ತಿರ್ಬೋದು, ಹಳ್ಳಿ ಇದೆ.
ಹುಡುಗಿರಲ್ಲಿ ಲೈಫು. ಸೊ ಅವ್ರ ಜೊತೆ ಎಲ್ಲ MC ಮಾಡಿದ್ವಿ. ಸೊ ಈ ಥರ ದೊಡ್ಡ ದೊಡ್ಡ ಸ್ಟೇಜ್, ಆಮೇಲೆ ದಸರಾ ನಿರಂತರವಾಗಿ ಒಂದು 6 ವರ್ಷದಿಂದ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ಪ್ರೌಡ್ ಫೀಲ್ ಇದೆ. ಫ್ಯಾನ್ ಮೂಮೆಂಟ್ ಹೇಳ್ಬೋದಾ? ಯಾರಾದ್ರೂ ಒಂದು ತುಂಬಾ ಚೆರಿಶ್ ಮಾಡುವಂತಹ ಫ್ಯಾನ್ ಮೂಮೆಂಟ್, ಯಾರಾದ್ರೂ ಬಂದು ನಿಮ್ಗೆ ಅಪ್ರಿಶಿಯೇಟ್ ಮಾಡಿ ಹೋಗಿರುವಂಥದ್ದು? ನನಗೆ ಒಂದು ಫಂಕ್ಷನ್ ಹೋಗಿರ್ತೀನಿ, ಅಲ್ಲಿ ಫಂಕ್ಷನ್ ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಫಂಕ್ಷನ್ ಮಾಡಿರ್ತೀನಿ. ಸೊ ನನಗೆ ಗೊತ್ತಿಲ್ಲ, ನನ್ನ ಪೋಸ್ಟ್ ಸ್ಟೋರಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ನೋಡ್ಕೊಂಡು ಒಬ್ಬ ಬೆಳಗಾವಿಯಿಂದ ನನ್ನೊಬ್ಬ ಅಭಿಮಾನಿ ಬಂದಿಲ್ಲ, ಬೆಳಗಾವಿಯಿಂದ ನನ್ನ ನೋಡೋಕ್ಕೋಸ್ಕರನೇ ಬಂದಿದ್ದ. ಆಮೇಲೆ ತಾಳಿಕೋಟೆಯಲ್ಲಿ ಶ್ವೇತಾ ಅಂತಿದ್ದಾರೆ, ನನ್ನ ಪಟ ಅಭಿಮಾನಿ. ನನ್ನ ಹುಟ್ಟುಹಬ್ಬದಿಂದ ನನ್ನ ಪ್ರತಿಯೊಂದು ಅಪ್ಡೇಟ್ಸ್ಗೆಲ್ಲ ಲೈಕ್ಸು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಅಭಿಮಾನಿಸ್ತಾರೆ. ಸೊ ಈ ತರ ಅಭಿಮಾನಿಗಳು ಇರ್ತಾರೆ. ಬಟ್ ನನ್ಗೇನಂತಂದ್ರೆ ಅಭಿಮಾನಿಗಳ ಅನ್ನೋದಕ್ಕಿಂತ ನನಗೆ ಬರಲ್ಲ, ಇನ್ನ ಅಷ್ಟು ಬೆಳೆದಿಲ್ಲ. ಸೊ ನನ್ಗೆಲ್ಲ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ತರ ಈ ತರ ಇರಬೇಕು ಅನ್ನೋ ಒಂದು ಬಾಂಡಿಂಗ್ ನನಗೆ. ಹಂಗಾಗಿ ಅಂದ್ರೆ ನನ್ನ ಫ್ಯಾನ್ ಆಗೋ ತರ ನಾನು ಬೆಳೆದಿಲ್ಲ, ಬೆಳೆಯೋದು ಸಾಕಷ್ಟಿದೆ. ಈಗ ಏನಂತಾರಲ್ಲ, ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ, ಅದು ಈಗ ಬೆಳೀತಾ ಇದ್ದೀವಿ. ಸೊ ನೋಡೋಣ ಎಲ್ಲಿವರೆಗೂ ನನ್ನ ಟ್ಯಾಲೆಂಟ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನನ್ನಂತೂ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ನ ಗೋಲ್ ರೀಚ್ ಆಗುತ್ತೆ. ಖಂಡಿತ ಸರ್, ನಿಮ್ಮ ಎಲ್ಲ ಗೋಲ್ನು ನೀವು ರೀಚ್ ಮಾಡಿ ಅಂತ ನಾವು ಕೂಡ ಆಶಿಸ್ತೀವಿ. ನನ್ನ ಮುಂದಿನ ಪ್ರಶ್ನೆ ಬಂದು, ಇಸ್ ಇಟ್ ಟಫ್ ಟು ಬಿ ಅನ್ ಆರ್ಟಿಸ್ಟ್? ಒಂದು ಕಲಾವಿದ ಆಗಿ ಬದುಕೋದು ಕಷ್ಟ ಇದೆ? ಕಷ್ಟ ಇದೆ, ಖಂಡಿತವಾಗ್ಲೂ ಕಷ್ಟ ಇದೆ. ಯಾಕಂತಂದ್ರೆ ಅವಕಾಶಕ್ಕೆ ಕಲಿಬೇಕಾಗುತ್ತೆ. ಸೊ ಅವ್ನ ಗೋಲ್ ರೀಚ್ ಆಗೋವರೆಗೂ ಅವ್ನು ಕಷ್ಟಪಡ್ತಾನೆ ಇರಬೇಕಾಗುತ್ತೆ. ಸೊ ನಾನು ಪಟ್ಟಿದ್ದ ಕಷ್ಟದ ದಿನಗಳನ್ನು ಯಾಕೆ ಕೇಳಿಸ್ಕೊಳ್ಳಿ. ನಾನು ಇದೇ 8 ವರ್ಷದ ಹಿಂದೆ ನನಗೆ ಅವಾಗ ಪೇಮೆಂಟ್ ಎಲ್ಲ 300 rupees 400 rupees ಅಷ್ಟೇ ಕೊಡ್ತಾ ಇದ್ರು. ನಾನು ಬಸ್ಗೆ ಹೋಗ್ತೀನಿ ಅಂದ್ರೆ ಅಲ್ಲೇ ಹೊತ್ಕೊಂಡು ಕೇಳಿ ಹೋಗಿ ನನಗೆ ಅಲ್ಲೇ ದುಡ್ಡು ಖರ್ಚಾಗೋಗುತ್ತೆ, ಮನೆಗೆ ಹೋಗ್ಲಿ ಅಂತೇಳಿ ಬ್ಯಾಕ್ ಟು ಬ್ಯಾಕ್ ಶೋ ಇದ್ದಾಗ ಯಾರ್ದು ಮನೆಗೆ ಹೋಗ್ತಾ ಇರಲಿಲ್ಲ. ಅವಾಗ ನಾನು ಏನ್ ಮಾಡಿದೆ, ಅವಾಗ ರೈಲ್ವೆ ಸ್ಟೇಷನ್ ಅಲ್ಲೇ ಈ ಪಾರ್ಲೆಜಿ ಬಿಸ್ಕೆಟ್ ಡಬ್ಬ ಬರುತ್ತೆ, ಅದನ್ನ ಅರ್ಧಾಕಿ ಅಲ್ಲೇ ಹಾಸ್ಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಮಲಗಿ ಬೆಳಿಗ್ಗೆ ಅಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಮುಖ ತೊಳೆದು ಎಲ್ಲ ರೆಡಿ ಆಗಿ ಮತ್ತೆ ಬೆಳಗಿನ ಸಂಜೆವರೆಗೂ ಅಲ್ಲೇ ಸುತ್ತಾಡೋದು. ಅಲ್ಲಿ ಸುತ್ತಾಡಿ ಸಂಜೆವರೆಗೂ ಫಂಕ್ಷನ್ಗೆ ಹೋಗೋದು. ತುಂಬಾನೇ ಕಷ್ಟ ನಡ್ಕೊಂಡು ಹೋಗುವ. ಅವಾಗೆಲ್ಲ ಫಂಕ್ಷನ್ ಅಂತ ಹೇಳಿದ್ರೆ ಇವಾಗೆಲ್ಲ ವೆಹಿಕಲ್ಸ್ ಎಲ್ಲ ಇಲ್ಲ, ಅವಾಗ ಏನೂ ಇಲ್ಲ, ನಡ್ಕೊಂಡು ಹೋಗೋದು. 4-5 ಕಿಲೋಮೀಟರ್ 10 ಕಿಲೋಮೀಟರ್ ನಾನು ನಡ್ಬಿಟ್ಟಿದ್ದೀನಿ, ಎಷ್ಟೋ ಜನ ಡ್ರಾಪ್ ಕೇಳ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದಂತ ಕಷ್ಟ ಬಟ್ ಆರ್ಟಿಸ್ಟ್ಲಿ ತುಂಬಾನೇ ಕಷ್ಟ ಇದೆ. ಬಟ್ ಯಾವಾಗ ಈಸಿ ಆಗುತ್ತೆ ಅಂತ ಹೇಳಿದ್ರೆ ಶ್ರಮ ಪಟ್ಟಾಗ ಅಷ್ಟೇ ಇರುತ್ತೆ. ಸೊ ಹಂಗಾಗಿ ಎಷ್ಟೋ ಜನ ಕಲಾವಿದರು ಸ್ಫೂರ್ತಿ ಇದ್ದಾರೆ. ನನಗೆ ಹೆಸರು ಹೇಳಕ್ಕೆ 100 ಜನ ಆರ್ಟಿಸ್ಟ್ಗಳಿವೆ. ಸೊ ಹಂಗಾಗಿ ನನ್ನ ಲೈಫಲ್ಲಿ ತುಂಬಾನೇ ಕಷ್ಟಪಟ್ಟು ಒಂದು ಲೈಫಲ್ಲಿ ಮಿಮಿಕ್ರಿ ಶ್ಯಾಮ್ ಅನ್ನೋ ಒಂದು ಹೆಸರು ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಸೊ ನನ್ನ ಎಲ್ಲರೂ ಸಪೋರ್ಟ್ ಮಾಡೋದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್. ಸೂಪರ್ ಸರ್. ಅಂದ್ರೆ ಆ ಕಷ್ಟಪಟ್ಟು ಇವತ್ತು ಈ ಸ್ಥಾನದಲ್ಲಿ ಇದ್ದೀರಾ. ಯಾರು ಒಬ್ರು ಅಭಿಮಾನಿಗಳು ಬಂದು ಮಾತಾಡ್ಸಿದಾಗ ಅದೆಲ್ಲ ಇಟ್ಸ್ ಆಲ್ ವರ್ತ್ ಇಟ್ ಅಂತ ಅನ್ಸ್ಬಿಡುತ್ತೆ ಖಂಡಿತವಾಗ್ಲೂ. ಈ ತರ ಕಷ್ಟ ಅಂತೆಲ್ಲ ನೋಡ್ಕೊಂಡು ಎಷ್ಟೊಂದು ಜನ ಟ್ಯಾಲೆಂಟೆಡ್ ವ್ಯಕ್ತಿಗಳು ಆ ಜರ್ನಿನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈಗ ಬೆಳೀತಾ ಇರುವಂತಹ ಅಥವಾ ಕನಸು ಕಾಣ್ತಾ ಇರುವಂತಹ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಒಂದು ಅಡ್ವೈಸ್ ಮಾಡಕ್ ಇಷ್ಟಪಡ್ತೀರಾ? ನಾನೊಂದು ಅಡ್ವೈಸ್ ಮಾಡ್ಬೇಕಂತಂದ್ರೆ ಏನಪ್ಪಾ ಅಂದ್ರೆ, ಈಗ ಯಾರು ಅಂದ್ರೆ ನನ್ನ ಲೈಫಲ್ಲಿ ಆಗ್ತಾನೆಲ್ಲ ತುಂಬಾ ಕಷ್ಟ ಅಂತ ಹೆಜ್ಜೆ ಇಡ್ತಾ ಇರ್ತಾರೆ, ಅರ್ಧಂಬರ್ಧಕ್ಕೆ ಹಿಂದೆ ಹೋಗ್ತಾರೆ. ಹಂಗೆ ಹೋಗ್ಬಾರ್ದು. ಯಾಕಂತಂದ್ರೆ ನಾನು ಆ ಥರ ಹೋಗಿದ್ರೆ ಇವಾಗ ನಾನು ಹಿಂದಿರ್ತಾ ಇದ್ದೆ. ನಾನು ನಿಜವಾಗ್ಲೂ ಲೈಫೇ ಬೇಡಪ್ಪ, ಸಾಕು ಆರ್ಟಿಸ್ಟ್ ಫೀಲ್ಡೇ ಸಾಕು, ನನ್ಗೆಲ್ಲ ಆಗ್ತಾ ಇಲ್ಲ, ಮತ್ತೆ ಮನೆಗೆ ಹೋಗ್ಬಿಡೋಣ ಅಂತೆಲ್ಲ ಅನ್ಸ್ತು. ಸೊ ಹಂಗಂತ ಕೂತ್ಕೊಂಡ್ರೆ ಏನೋಗಲ್ಲ. ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇಟ್ಟಿರೋದು ಹಿಂದೆ ಇಡಕ್ಕೆ ಹೋಗ್ಬಾರ್ದು. ಕಲ್ಲು ಮುಳ್ಳು ಏನೇ ಬಂದು ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಜೀವನದಲ್ಲಿ ಇಳುಬಿಡಿ ಇದ್ದಿದೆ, ಬಟ್ ನಾನು ಏನಿದ್ರು ಗೋಲ್ ಅಷ್ಟೇ, ಮುಂದೆ ಗುರಿ ಇರ್ಬೇಕಷ್ಟೇ. ನಮ್ಮ ಬೆನ್ನಿಂದ ಗುರು ಇರಬೇಕು. ಸೊ ಎರಡಿದ್ರೆ ಖಂಡಿತ ನಾವು ಗುರಿ ತಲುಪ್ತೀವಿ. ಸೊ ಹಂಗಾಗಿ ಹೊಸ ಬರುವಂತ ಆರ್ಟಿಸ್ಟ್ಗಳು ಏನಂದ್ರೆ ಆದಷ್ಟು ಹಾರ್ಡ್ ವರ್ಕ್ ಮಾಡಿ. ನಮ್ಗೆ ಇಲ್ಲಿ ಅದೃಷ್ಟ ಚೆನ್ನಾಗಿಲ್ಲ, ನಮ್ಮ ಮನೆ ಬರ ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾ ಕೂತ್ಕೊಂಡ್ರೆ ಯಾವುದು ಒಳ್ಳೆ ಟೈಮ್ ಬರಲ್ಲ. ಎಲ್ಲ ಟೈಮ್ ಕರೆಕ್ಟ್ ಆಗಿರುತ್ತೆ, ಅದೃಷ್ಟ ಕರೆಕ್ಟ್ ಆಗಿರ್ತದೆ. ಯಾವಾಗ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ತುಂಬಾ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ರೆ ಲೈಫಲ್ಲಿ ಅಚೀವ್ ಮಾಡೋದು ಸಾಧ್ಯ, ಪ್ರತಿಫಲ ಸಿಗುತ್ತೆ. ಹಾಗೆ ಪ್ರಯತ್ನ ನಮ್ದು, ಪ್ರತಿಫಲ ಭಗವಂತ. ಹೌದು, ಖಂಡಿತವಾಗಿ. ಅಷ್ಟೇ ಅಲ್ಲ, ಮಕ್ಕಳು ಈ ತರ ಕಲೆಯನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟ್ ಮಾಡಂತ ಪೇರೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದ್ ಕಡೆ ಮನೇಲಿ ಪ್ರೆಷರು, ಕೆಲಸ ಮಾಡ್ಬೇಕು, ಅಯ್ಯೋ ಏನ್ ಆರ್ಟ್ ಅಂತ ಹೋಗ್ತೀಯ ನೀನು ಅಂತ ಹೇಳೋರೇ ಸಾಕಷ್ಟು ಜನ ಇರ್ತಾರೆ. ಇಲ್ಲ ಅವ್ರು ಮಾಡ್ಲಿ, ಅವ್ರು ಇಷ್ಟ ಅಂತ ಹೇಳುವಂತ ಪೇರೆಂಟ್ಸ್ ಕೂಡ ಕಮ್ಮಿನೇ. ಅದರಲ್ಲಿ ನಿಮ್ಗೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ, ಏನ್ ಮಾಡ್ತಾನೋ ನನ್ ಮಗ, ಏನ್ ಮಾಡ್ತಾನೋ ನನ್ ಮಗಳು ಅಂತ. ಒಂದೆರಡು ನಾವು ರಿಸಲ್ಟ್ ನ ತೋರಿಸ್ತಾ ಹೋದಾಗ ಅವ್ರಿಗೂ ಸಣ್ಣ ಒಂದು ನಂಬಿಕೆ ಬರುತ್ತೆ. ಸೊ ಆ ತರ ಪೇರೆಂಟ್ಸ್ ಗಳು ಕೂಡ ಸಪೋರ್ಟಿವ್ ಆಗಿರ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಅದು ಮ್ಯಾಟರ್ ಆಗಿದೆ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಬಂದು,
ನೀವು ಕಂಪ್ಲೀಟ್ ನಿಮ್ಮ ಜರ್ನಿಯನ್ನ ನೀವು ತಿಳಿಸಿದೆ. ಇದನ್ನ ನೀವು ಇವತ್ತಿನ ಯಾವ ಜಾಗದಲ್ಲಿದ್ದೀರಾ ನಿಂತ್ಕೊಂಡು ಒಂದು ಹಿಂತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ? ಅದನ್ನ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಅಂದ್ರೆ ಈಗ ನೋಡಿ, ನಾನು ಇಂಟರ್ವ್ಯೂ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ಸೊ ಇವತ್ತು ನೀವೇನು ಯೂನಿಕಾಸ್ಟ್ ಚಾನೆಲ್, ನಾನು ಮೊದಲನೇ ಇಂಟರ್ವ್ಯೂ ನಂದೇ ಅಂತ ಬೇರೆ ಹೇಳ್ತಾರೆ. ನನಗೆ ಒಂದ್ ಕಡೆ ಖುಷಿ, ಒಂದ್ ಕಡೆ ಭಯ. ಯಾಕಂದ್ರೆ ನಾನು ಆ ಲೆವೆಲ್ ಹೋಗೋದಿಲ್ಲ ಅಂತ. ಬಟ್ ನನ್ನ ಮನಸ್ಸಿಗೆ ಸಾರ್ಥಕತೆ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ನಾನು ನೋಡೋದಾದ್ರೆ, ಸೊ ಲೈಫಲ್ಲಿ ತುಂಬಾ ಕಷ್ಟಪಟ್ಟು ಬಂದಾಗ ಎಲ್ಲ ಒಂದ್ ಕಡೆ ಈ ತರ ಎಲ್ಲ ಏನೋ ಒಂದು ಪ್ರತಿಫಲ ಸಿಕ್ಕಾಗ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಬಟ್ ನಾನಂತೂ ಓಪನ್ ಆಗಿ ಹೇಳ್ತೀನಿ, ಯೂನಿಕಾಸ್ಟ್ ಏನು ಚಾನೆಲ್ ಇದೆ, ಸೊ ಅಂದ್ರೆ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಚಾನೆಲ್ ಅಂತ ಭಾವಿಸ್ತಾರೆ. ಸೊ ಟ್ಯಾಲೆಂಟ್ ನ ಎಲ್ರಿಗೂ ಇದ್ದೇ ಇರುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಈಗ ನಿಮ್ದು ಮಾತಾಡೋದೊಂದು ಟ್ಯಾಲೆಂಟ್ ಎಲ್ಲರೂ ಹತ್ರ ಇರುತ್ತೆ. ಬಟ್ ಅದನ್ನ ಹೆಂಗ್ ಯೂಸ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಸಮಯ ನಮಗೆ ನಿಮ್ಮ ಎಲ್ಲ ಜೀವನದ ಜರ್ನಿಯನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದೀರಾ. ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದ್ದೀರಾ. ಹೀಗೆ ಇನ್ನಷ್ಟು ನಿಮ್ಮ ಕೀರ್ತಿ ಪತಾಕೆ ಹಾರ್ತಾನೆ ಇರಲಿ. ಇನ್ನು ಜೀವನದಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಹಾಗೆ ಗ್ರೋತ್ ನಿಮ್ದಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ನಮ್ಮ ಮೊದಲನೇ ಎಪಿಸೋಡ್ಗೆ ನೀವು ಬಂದು ನಮಗೆ ವಿಶ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ನಮ್ಮ ಯೂನಿಕಾಸ್ಟ್ ಚಾನೆಲ್ಗೆ. ಸೊ ಎಕ್ಸಾಮ್ ಅನ್ನೋ ಡೈಲಾಗ್ ಹೇಳ್ತೀನಿ. ಎಕ್ಸಾಮ್ ಅಂದ್ರೆ ಕಷ್ಟಪಟ್ಟು ಓದ್ಕೋಬೇಕು ಟೆಕ್ನಿಕಾಸ್ಟ್. ಎಕ್ಸಾಮ್ ಅಂತ ಬಂದ್ರೆ ಕಷ್ಟಪಟ್ಟು ಓದ್ಕೊಬೇಕು ಟೆಕ್ನಿಕಾಸ್ಟ್. ಚಾನೆಲ್ ಅಂತ ಯೂನಿವರ್ಸಿಟಿ ಇರಬೇಕು ಯೂನಿಕಾಸ್ಟ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫೈನಲ್ ರಿಕ್ವೆಸ್ಟ್, ಮಿಮಿಕ್ರಿ ಶಾಮ್ ಅಂತ ಕರೆಸಿ ಮಿಮಿಕ್ರಿ ಮಾಡಿಸಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿಯ ಮಿಮಿಕ್ರಿ ನಮಗೋಸ್ಕರ? ನನ್ನ ಫೇವ್ರೆಟ್ ಯಾವಾಗಲೂ ಅಪ್ಪು ಸರ್. ಅಪ್ಪು ಫಾರ್ ಎವರ್ ಅಂತ. ಸೊ ಅಪ್ಪು ಸರ್ ಅವರು ಯೂನಿಕಾಸ್ಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾರೆ. ಸೊ ಏನಿಲ್ಲ, ನನ್ನ ಯೂನಿಕಾಸ್ಟ್ ಚಾನಲ್ಗೆ ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ಎಲ್ಲ ಕಲಾವಿದರನ್ನ ಇಂಟರ್ವ್ಯೂ ಮಾಡ್ತಾ ಇರಿ. ಅಂಡ್ ಅಫ್ಕೋರ್ಸ್ ನಮಗೆ ಗೌರವ ಡಾಕ್ಟರೇಟ್ ಸಿಕ್ಕಿರೋದು ಇದೆ ಮೈಸೂರು ಯೂನಿವರ್ಸಿಟಿಯಿಂದ. ಸೊ ಥ್ಯಾಂಕ್ ಯು ಸೊ ಮಚ್. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಂದು ಇನ್ನೊಂದು ರಿಕ್ವೆಸ್ಟ್ ಸರ್, ಫೈನಲ್. ಇದಾದ್ಮೇಲೆ ನಿಮ್ಗೆ ಮತ್ತೆ ಜಾಸ್ತಿ ಕಾಟ ಕೊಡಲ್ಲ. ರಕ್ಷಿತ್ ಶೆಟ್ಟಿ ಅವರ ಒಂದು ಮಿಮಿಕ್ರಿ. ರಕ್ಷಿತ್ ಶೆಟ್ಟಿ ಅವರು ನನಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಇಂಟರ್ವ್ಯೂ ಮಾಡ್ತಾ ಇರೋದು ಫಸ್ಟ್ ಎಪಿಸೋಡ್ ಅಲ್ಲಿ ಫಸ್ಟ್ನೇ ಕಂಟೆಂಟ್ ನಾನು. ಹಾಗಾಗಿ ಏನು ಹೇಳಕ್ ಆಗ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಇನ್ನು ನಮ್ಗೆ ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ವಿಶ್ ಮಾಡಿದ್ರಿ, ಸೊ ತುಂಬಾನೇ ಖುಷಿ ಆಯ್ತು. ಅಪ್ಪು ಸರ್ ವಾಯ್ಸ್ ಅಲ್ಲಿ ಕೂಡ ವಿಶ್ ಮಾಡಿದ್ರಿ. ಸೊ ನಮಗಂತೂ ಇದು ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅಪ್ಪು ಸರ್, ದರ್ಶನ್ ಸರ್ ವಿಶ್ ಮಾಡಿದ್ರಿ. ಆಕ್ಚುಲಿ ಒಂದ್ ವೇಳೆ ಸರ್ ತುಂಬಾ ಖುಷಿ ಆಗುತ್ತೆ. ಸೊ ನೋಡಮ್ಮ, ಈಗ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಅಚೀವ್ಮೆಂಟ್. ಸೊ ಏನೇ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ಎಲ್ರಿಗೂ ಇಷ್ಟ ಆಗೋ ತರ ಏನೋ ಒಂದು ಒಳ್ಳೇದ್ ಮಾಡ್ತಾರೆ. ಸೊ ಒಳ್ಳೇದಾಗ್ಲಿ ಅಂತ ಮನ್ಸಿಂದ ಕೇಳ್ತಾ ಜನ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ತುಂಬಾನೇ ಖುಷಿ ಆಯ್ತು. ಇದೇ ತರ ನಿಮ್ಮ ಬೆಂಬಲ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ದಟ್ ವಾಸ್ ಇಟ್. ಇಷ್ಟು ಹೊತ್ತು ನಮಗೆ ಇವರ ಜೀವನದ ಬಗ್ಗೆ ತಿಳ್ಕೊಳ್ಳಿಸ್ತು, ಮತ್ತೆ ಒಂದು ಆರ್ಟಿಸ್ಟ್ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ಗಳನ್ನು ನೋಡ್ತಾ ಇರಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಯೂನಿಕಾಸ್ಟ್. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ. ಬಾಯ್.